ಬೆಂಗಳೂರಿನಲ್ಲಿ ನಡೆದ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶಿವಪ್ರಕಾಶ್ ಮೇಲಿನ ಅಟ್ಯಾಕ್ ಹೇಗಿತ್ತು ಗೊತ್ತಾ? ಕೊಲೆಯಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರ ಪಾತ್ರ ಏನು? ಈಗಾಗಲೇ ಅವರನ್ನ A5 ಮಾಡಲಾಗಿದೆ ಆರೋಪಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ FIR ನಲ್ಲಿ. ಹಾಗಾದ್ರೆ ಶಿವಪ್ರಕಾಶ್ ಅವನ ಕೊಲೆ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಅವರ ಪಾತ್ರ ಏನು? ಶಿವಪ್ರಕಾಶ್ ಮೇಲೆ ಯಾವ ರೀತಿಯಾಗಿ ಅಟ್ಯಾಕ್ ಆಗಿತ್ತು? ಕೋರ್ಟ್ಗೆ ಸಲ್ಲಿಸಿದ ರಿಮ್ಯಾಂಡ್ ಅಪ್ಲಿಕೇಶನ್ ನಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ? ಕೊಲೆ ಬಳಿಕ ಆರೋಪಿಗಳು ತಾವೇ ಹೊಡೆದಾಡಿಕೊಂಡಿದ್ಯಾಕೆ? ನ್ಯೂಸ್ 8 ನಲ್ಲಿ ಹತ್ಯೆಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಜುಲೈ 15ರ ರಾತ್ರಿ 8 ಗಂಟೆ ಸುಮಾರಿಗೆ ಬಿಕ್ಲು ಶಿವನ ಕೊಲೆಯಾಗುತ್ತೆ. 7-8 ಜನರಿಂದ ಲಾಂಗು ಮಚ್ಚು ಬೀಸಿ ಹತ್ಯೆ ಮಾಡಲಾಗುತ್ತೆ. ಶಿವನ ಮೈ ಮೇಲೆ 35ಕ್ಕೂ ಅಧಿಕ ಗಾಯದ ಗುರುತು ಇದೆ. ಆದರೆ ಈ ಅಟ್ಯಾಕ್ ವೇಳೆ ಅನಿರೀಕ್ಷಿತವಾಗಿ ಆರೋಪಿಗಳಿಗೆ ಕೂಡ ಮಚ್ಚಿನೇಟು ಬಿದ್ದಿರುತ್ತೆ. ಮಚ್ಚಿನೇಟು ಬಿದ್ದಿರುವಂತಹ ಕಾರಣಕ್ಕೇನೆ ಆ ವಿಚಾರಕ್ಕೆ ಆರೋಪಿಗಳ ನಡುವೆ ಗಲಾಟೆಯಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಸರೆಂಡರ್ ಆಗಬೇಕಲ್ಲ, ಆ ವಿಚಾರಕ್ಕೂ ಕೈ ಮಿಲಾಯಿಸಿಕೊಂಡಿದೆ ಈ ಗ್ಯಾಂಗ್. ಹತ್ಯೆ ಬಳಿಕ ರಕ್ತದ ಕಲೆಗಳಿದ್ದ ತಮ್ಮ ಬಟ್ಟೆಯನ್ನ ಸುಟ್ಟಿತ್ತು ಈ ಇಡೀ ಗ್ಯಾಂಗ್. ಆ ನಂತರ ಪೊಲೀಸ್ ಠಾಣೆಗೆ ಬಂದು 5 ಕೂಡ ಸರೆಂಡರ್ ಆಗ್ತಾರೆ. ಆದ್ರೆ ಇನ್ನೂ ಕೂಡ ಹತ್ಯೆಗೆ ಬಳಸಿದ ಮಚ್ಚಾಗಿರ್ಬೋದು, ಲಾಂಗ್ ಪತ್ತೆ ಆಗಿಲ್ಲ. ಕಿರಣ್, ವಿಮಲ್ ರಾಜ್, ಪ್ರದೀಪ್, ಸ್ಯಾಮುವೆಲ್ ಹಾಗೂ ಮದನ್ ಸರೆಂಡರ್ ಆಗಿದ್ದಾರೆ. ಈ ಪ್ರಕರಣದಲ್ಲಿ ಭಾರತೀನಗರ ಪೊಲೀಸರು ಈಗಾಗಲೇ ತನಿಖೆಯನ್ನ ಮುಂದುವರಿಸಿದ್ದಾರೆ. ದಾಳಿಯ ವೇಳೆ ಆರೋಪಿಗಳಿಗೆ ಮಚ್ಚೇಟು ಬಿದ್ದ ಕಾರಣಕ್ಕಾಗಿ ಆ ಗ್ಯಾಂಗ್ ನಡುವೆನೇ ಗಲಾಟೆ ಆಗಿದೆ. ಇನ್ನು ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಶಾಸಕ ಭೈರತಿ ಬಸವರಾಜ್ ಹೆಸರು ಕೂಡ ಈಗ ಕೇಳಿ ಬಂದಿದೆ. ವಿಚಾರಣೆ ನಡೆಸಲು ಅನುಮತಿಯನ್ನ ಕೇಳಿದ್ದಾರೆ ಪೊಲೀಸರು. ಕೋರ್ಟ್ಗೆ ಸಲ್ಲಿಸಿದ್ದಾರೆ ರಿಮ್ಯಾಂಡ್ ಅಪ್ಲಿಕೇಶನ್. ಹಾಗಾದ್ರೆ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿರುವ ರಿಮ್ಯಾಂಡ್ ಅರ್ಜಿಯಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ? FIR ರದ್ದು ಕೋರಿ ಭೈರತಿ ಬಸವರಾಜ್ ಅವರು ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಆ ಅರ್ಜಿಯ ವಿಚಾರಣೆ ನಿನ್ನೆ ನಡೆಯಿತು. ಆದ್ರೆ ಕೋರ್ಟ್ ಈ ಸಂದರ್ಭದಲ್ಲಿ ಹೇಳಿದ್ದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನಿನ್ನೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ ಭೈರತಿ ಬಸವರಾಜ್ ಅವರಿಗೆ. ಈಗಾಗಲೇ ನೋಟಿಸ್ ಅನ್ನ ಕೂಡ ನೀಡಿದ್ದಾರೆ ಪೊಲೀಸ್ ಅಧಿಕಾರಿಗಳು ಭೈರತಿ ಬಸವರಾಜ್ ಅವರಿಗೆ. ಇವತ್ತು ವಿಚಾರಣೆಗೆ ಹಾಜರಾಗೋದಕ್ಕೆ ಇವತ್ತು 11:30ಕ್ಕೆ ಭೈರತಿ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಒಂದು ವೇಳೆ ವಿಚಾರಣೆಗೆ ಬರದಿದ್ರೆ ಶಾಸಕರು ಅರೆಸ್ಟ್ ಆಗ್ತಾರಾ? ಕಾನೂನು ಕ್ರಮವನ್ನ ಕೈಗೊಳ್ತಾರಾ ಪೊಲೀಸರು? ಇದೀಗ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಉಂಟಾಗಿದೆ. ಈಗಾಗಲೇ ಅವರು ಹೇಳ್ತಾ ಇದ್ದಾರೆ ನನ್ನ ಪಾತ್ರ ಏನೂ ಇಲ್ಲ. ಆದ್ರೆ ಪೊಲೀಸರು ಅವರ ಮತ್ತು ಪಾತ್ರದ ಏನು ಅಥವಾ ಜಗದೀಶ್ ಮತ್ತು ಇವರಿಗೂ ಇರುವಂತಹ ನಂಟೇನು ಸಾಕ್ಷ್ಯಗಳನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಭೈರತಿ ಬಸವರಾಜ್ಗೆ ಇದೀಗ ಬಂಧನ ಭೀತಿ ಕೂಡ ಎದುರಾಗಿದೆ. ಅದೇ ಕಾರಣಕ್ಕಾಗಿ ಅವರು ಕೋರ್ಟ್ ಮೊರೆ ಹೋಗಿದ್ರು. ಕೋರ್ಟ್ ಮೊರೆ ಹೋದ್ರು ಕೂಡ ಇದೀಗ ಕೋರ್ಟ್ ಅವರನ್ನ ವಿಚಾರಣೆಗೆ ಹಾಜರಾಗೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಯಾವ ರೀತಿಯಲ್ಲಿ ಪ್ರಗತಿಯಲ್ಲಿದೆ? ಜೊತೆಗೆ ಭೈರತಿ ಬಸವರಾಜ್ ಅವರ ವಿಚಾರಣೆಯಲ್ಲಿ ಈಗ ಇವತ್ತು ಏನೆಲ್ಲ ಅಂಶಗಳು ಬೆಳಕಿಗೆ ಬರುವಂತಹ ಚಾನ್ಸಸ್ ಇದೆ? ನವಿತಾ ಜೈನ್, ಪ್ರಮುಖವಾಗಿ ಬಿಕ್ಲು ಶಿವನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖಾಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು. ಸಂಬಂಧಪಟ್ಟಂತೆ ಆರೋಪಿಗಳಿಗಾಗಿ ಕೂಡ ಉಳಿದ ಆರೋಪಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಬಂಧಿತ ಆರೋಪಿಗಳ ಕಸ್ಟಡಿಯಲ್ಲಿದ್ದಾರೆ, ಅವರನ್ನ ತೀವ್ರ ವಿಚಾರಣೆ ಮಾಡ್ತಾ ಇರುವಂತದ್ದು. ಅದರಲ್ಲಿ A1 ಆರೋಪಿ ಜಗ್ಗ ಎಸ್ಕೇಪ್ ಆಗಿ ತಮಿಳುನಾಡಿನಲ್ಲಿ ತಲೆಮರೆಸಿಕೊಂಡಿದ್ದು ಆತನ ಪತ್ತೆ ಕಾರ್ಯ ನೀಡ್ತಾ ಇದೆ. ಅಲ್ಲೇ ಪೊಲೀಸರು ಬಿಡುವನ್ನ ಬಿಟ್ಟಿದ್ದಾರೆ. ಆದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಪ್ರಮುಖವಾಗಿ ಈಗ A5 ಆರೋಪಿಯಾಗಿರುವಂತಹ ಶಾಸಕ ಕೇರ್ಪುರಂ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಭೈರತಿ ಪ್ರಸಾದ್ ಇವತ್ತು ವಿಚಾರಣೆಗೆ ಹಾಜರಾಗ್ತಾ ಇರುವಂತದ್ದು. ಬಹುತೇಕವಾಗಿ ಇವತ್ತು 11:30 ಗಂಟೆಗೆ ಭಾರತೀನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಯಾಕಂದ್ರೆ ಮೊನ್ನೆ ರಾತ್ರಿ ಏನು ತನಿಖಾಧಿಕಾರಿ ಹೋಗಿ ಅಲ್ಲಿ ಒಂದು ಇನ್ಸ್ಪೆಕ್ಟರ್ ನೋಟಿಸ್ ಅನ್ನ ಕೊಟ್ಟು ಬಂದಿದ್ರು. ಅವರ ಮಗ ರಿಸೀವ್ ಅನ್ನ ಮಾಡ್ಕೊಂಡಿದ್ರು. ನಿನ್ನೆ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇದನ್ನ FIR ಅಲ್ಲಿರುವಂತಹ ಹೆಸರನ್ನ ತೆಗಿಬೇಕು ಅಂತೇಳಿ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಈ ಸಂದರ್ಭದಲ್ಲಿ ಸುದೀರ್ಘವಾಗಿ ವಾದ ಮತ್ತೆ ಪ್ರತಿವಾದಗಳು ಕೂಡ ಆಯ್ತು. ಆದ್ರೆ ಈ ಒಂದು ವಿಚಾರಣೆಗೆ ಅವರು ಹಾಜರಾಗಬೇಕಾಗಿದೆ ಅನ್ನೋ ನಿಟ್ಟಿನಲ್ಲಿ ಕೂಡ ಹೈಕೋರ್ಟ್ ಒಂದು ಆದೇಶವನ್ನ ಕೊಡ್ತು. ಈ ಮೂಲಕವಾಗಿ ಅವರು ವಿಚಾರಣೆಗೆ ಸಹಕಾರವನ್ನ ಕೊಡಬೇಕು. ಮತ್ತೆ ಬಂಧನ ವಿಚಾರ ಅದು ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟಿರುವಂತಹ
ಮಾಡಿರುವಂತದ್ದು ಅನ್ನೋ ರೀತಿಯಲ್ಲಿ ಕೂಡ ಆ ಬಗ್ಗೆ ಒಂದು ಅಭಿಪ್ರಾಯವನ್ನು ಕೂಡ ಹೈಕೋರ್ಟ್ ವ್ಯಕ್ತಪಡಿಸಿತು. ಹೀಗಾಗಿ ಇದೊಂದು ಟೆನ್ಷನ್ ಕೂಡ ಈಗ ಬೈರತಿ ಬಸವರಾಜ್ ಶುರುವಾಗಿದೆ, ಮತ್ತೆ ಬಂಧನದ ಭೀತಿ ಕೂಡ ಅವರಲ್ಲಿ ಕಾಡ್ತಾ ಇರುವಂತದ್ದು. ಈಗ ಇವತ್ತಿನ ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಗೆ 11:30ಕ್ಕೆ ನೇರವಾಗಿ ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಅವರ ವಿಚಾರಣೆ ಮುಂದೆ ಅವರು ಹಾಜರಾಗ್ತಾರೆ. ಮತ್ತೆ ಪ್ರಮುಖವಾಗಿ ಜಗ್ಗ ಮತ್ತೆ ಅವರಿಬ್ಬರ ನಡುವಿನ ಅವರ ಕಾಂಟ್ಯಾಕ್ಟ್ ಏನಿದೆ, ಮತ್ತೆ ಸುಮಾರು ಎಷ್ಟು ವರ್ಷಗಳಿಂದ ಅವರಿಬ್ಬರ ನಡುವೆ ಕಾಂಟ್ಯಾಕ್ಟ್ ಇತ್ತು, ಯಾಕಂದ್ರೆ ಅಲ್ಲಿ ಸುಮಾರು ಬಿಳೆ ಶಿವಾಲಯ ಆಗಿರ್ಬೋದು, ಕಿತ್ತಗ್ನೂರ ಆಗಿರ್ಬೋದು, ಕೇರ್ಪುರಂನ ಔಟ್ಸ್ಕರ್ಟ್ ಏರಿಯಾಗಳಲ್ಲಿರುವಂತಹ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ಜಗನ ಮೇಲೆ ಕೇಳಿ ಬಂದಿತ್ತು. ಹೀಗಾಗಿ ಜಗನ್ಗೆ ಬ್ಯಾಕ್ ಗ್ರೌಂಡ್ ಆಗಿ ಬೈರತಿ ಬಸವರಾಜ್ ಅವರು ಇದ್ರು ಅಂತ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಅದಲ್ಲದೆ ಈ ವಿಕ್ಲಶಿವನ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ 1.5 ಎಕರೆ ಪ್ರಾಪರ್ಟಿ ಕಿತ್ತಗ್ನೂರಿನಲ್ಲಿ ಏನಿತ್ತು, ಆ ಪ್ರಾಪರ್ಟಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗ್ಗ ಮತ್ತೆ ಶಿವನ ನಡುವೆ ಇಬ್ರು ನಡುವೆ ಗಲಾಟೆಗಳಾಗ್ತಾ ಇತ್ತು. ಹೀಗಾಗಿ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಹೀಗಾಗಿ ಹಿಂದೆ ಯಾಕೆ ನಿಮ್ಮ ಮೇಲೆ ಅಲಿಗೇಷನ್ ಆಗಿತ್ತು, ಮತ್ತೆ ಅವ್ರು ಕೊಟ್ಟಿರುವಂತಹ ತಾಯಿಗೆ ಏನು ದೂರನ್ನ ಕೊಟ್ಟಿದ್ದಾರೆ, ಅವರ ಕುಮ್ಮಕ್ಕಿನಿಂದಲೇ ಕೊಲೆ ಆಗಿದೆ ಅಂತೇಳಿ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಅವರ ವಿಚಾರಣೆ ಆಗುತ್ತೆ. ವಿಚಾರಣೆಗೆ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ನೋಡ್ಬೇಕಾಗುತ್ತೆ. ನಮಿತಾ ಜೈನ್, ಥ್ಯಾಂಕ್ ಯು ಗಂಗಾಧರ್ ಡೀಟೇಲ್ಸ್ಗೆ.